ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನಿಮಗೆಲ್ಲರಿಗೂ ವಿಷಯ ಗೊತ್ತಾಗಿರಬಹುದು, ನಮ್ಮ ಬೆಂಗಳೂರು ಬುಲ್ಸ್ ಒಬ್ಬ ಹೊಸ ಗೂಳಿಯನ್ನು ಶಾಮೀಲು ಮಾಡಿದೆ ಅಂತ. ಹೌದು ಫ್ರೆಂಡ್ಸ್, ಈ ಅಪ್ಡೇಟ್ ನಿನ್ನೆಯಷ್ಟೇ ಬಂದಿತ್ತು. ಆದ್ರೆ ನಾನಿಲ್ಲಿ ವಿಡಿಯೋ ಮಾಡುವಾಗ ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೆ ನನ್ನನ್ನು ಶ್ರಮಿಸಿ. ಹಾಗಾದ್ರೆ ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಈ ಒಬ್ಬ ಹೊಸ ಆಟಗಾರ ಯಾರು ಮತ್ತೆ ಇವರನ್ನು ನಮ್ಮ ತಂಡ ಯಾಕೆ ಶಾಮೀಲು ಮಾಡಿದೆ ಅಂತ. ಸೊ ಹಾಗಾದ್ರೆ ಫ್ರೆಂಡ್ಸ್, ನಾವು ಇನ್ನೂ ತರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ನಮಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ಕೆಲವು ದಿನಗಳ ಮುಂಚೆ ನಮ್ಮ ಬೆಂಗಳೂರು ಬುಲ್ಸಿನ ಆಟಗಾರ ಪಿರಾತಿ ಶ್ರೀ ಶಿವ ತೇಜಸ್ ಅವರಿಗೆ ಇಂಜರಿ ಆದ ಕಾರಣ ಇವರು ಪಿಕೆಲಿಂದ ರೂಲ್ಡ್ ಔಟ್ ಆಗಿದ್ದರು. ಸೊ ಹಾಗಾಗಿ ಇದಕ್ಕಾಗಿ ಇವರ ಒಂದು ರಿಪ್ಲೇಸ್ಮೆಂಟ್ ಆಗಿ ಬೆಂಗಳೂರು ಬುಲ್ಸ್ ಇಲ್ಲಿ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಆಗಿದ್ದ ಜಿತೇಂದರ್ ಯಾದವ್ ಅನ್ನು ನಮ್ಮ ತಂಡಕ್ಕೆ ಶಾಮೀಲು ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಜಿತೇಂದರ್ ಯಾದವ್ ಅವರು ಕಳೆದ ಬಾರಿ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು. ಆದರೂ ಕೂಡ ಇವರು ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಆಗಿದ್ದು ಈಗ ಬೆಂಗಳೂರು ಬುಲ್ಸ್ ಇವರನ್ನು ಆಸ್ ರಿಪ್ಲೇಸ್ಮೆಂಟ್ ತಂಡಕ್ಕೆ ಶಾಮೀಲು ಮಾಡಿದೆ. ಮತ್ತೆ ನಾವು ಇವರ ಕಳೆದ ಬಾರಿಯ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ಇವರು ಕಳೆದ ಬಾರಿ ಗುಜರಾತ್ ಜಾಯಂಟ್ಸ್ ಪರವಾಗಿ ಆಡಿದ್ದು 19 ಪಂದ್ಯದಲ್ಲಿ 56 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಮತ್ತು ಇವರಲ್ಲಿ 5 ಹೈಫೈಸ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದು. ಇವರ ಸಕ್ಸಸ್ ರೇಟ್ ಬಂದ್ಬಿಟ್ಟು 48% ಇತ್ತು. ಹಾಗಾಗಿ ಇವರ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ, ಇವರಂತೂ ಒಂದು ಉತ್ತಮವಾದ ಡಿಫೆಂಡರ್. ಆದರೆ ನಮಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ ಮೊದಲೇ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಆದರೂ ಕೂಡ ಇಲ್ಲಿ BC ರಮೇಶ್ ಅವರು ಇನ್ನೊಬ್ಬ ಡಿಫೆಂಡರ್ ಅನ್ನು ಶಾಮೀಲು ಮಾಡಿದ್ದು ಇಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟಿದೆ. ಯಾಕೆಂದ್ರೆ ಇಲ್ಲಿ ಏನಾದರೂ BC ರಮೇಶ್ ಅವರು ಬೇಕಾದಲ್ಲಿ ಒಬ್ಬ ರೈಡರ್ ಅನ್ನು ಕೂಡ ಶಾಮೀಲು ಮಾಡಬಹುದಾಗಿತ್ತು. ಆದರೂ ಕೂಡ ಇಲ್ಲಿ ಇವರು ಜಿತೇಂದರ್ ಯಾದವ್ ಅಂತ ಒಬ್ಬ ರೈಟ್ ಡಿಫೆಂಡರ್ ಅನ್ನು ಶಾಮೀಲು ಮಾಡಿದ್ದಾರೆ. ಮತ್ತೆ ನನಗಂತೂ ಅನಿಸ್ತಾ ಉಂಟು ಇವರು ಈ ಬಾರಿಯ PKL ಅಲ್ಲಿ ಆಸ್ ಅಂಕುಶ್ ರಾಠಿಯ ಬ್ಯಾಕಪ್ ಆಗಿ ಆಡುತ್ತಾರೆ. ಈ ಬಾರಿ ಅಂಕುಶ್ ರಾಠಿ ಅವರಿಗೆ ಇಂಜರಿ ಆದಲ್ಲಿ ಖಂಡಿತವಾಗಿಯೂ ಜಿತೇಂದರ್ ಯಾದವ್ ಅವರು ಸ್ಟಾರ್ಟಿಂಗ್ 7 ಅಲ್ಲಿ ನೋಡಲಿಕ್ಕೆ ಸಿಗುತ್ತಾರೆ. ಸೊ ಫ್ರೆಂಡ್ಸ್, ನಿಮಗೆ ಈ ಹೊಸ ನ್ಯೂಸ್ ಕೇಳಿ ಎಷ್ಟು ಖುಷಿ ಆಯಿತು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಈ ಬಾರಿ ಅಂತೂ ಬೆಂಗಳೂರು ಬುಲ್ಸ್ ತನ್ನ ಡಿಫೆನ್ಸ್ ಮೇಲೆ ತುಂಬಾನೇ ಜಾಸ್ತಿ ಒತ್ತನ್ನು ಕೊಡುತ್ತಾ ಇದೆ. ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ, ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.